ಮುಂದಿನ ದಿನಗಳಲ್ಲಿ ಸಿಂಹಾಸನದಲ್ಲಿ ತಾವು ಪಟ್ಟಕ್ಕೆ ಏರಬೇಕು ಅಂತ ನಾವೆಲ್ಲರೂ ಮಂಗಂಪಾಳ್ಯದ ಎಲ್ಲಾ ಜನಗಳು ನಮ್ಮ ಚಿಕ್ಕ ಯಜಮಾನರಿಗೆ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದೀವಿ. ಆಶೀರ್ವಾದ ಅವನ ತಲೆ ಮೇಲೆ ಇರಲಿ ಅಂತ ಬೇಡ್ಕೊಳ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಶಕ್ತಿ ಕರ್ನಾಟಕ ಪ್ರಜಾಪರ ವೇದಿಕೆ ರಾಜ್ಯಾಧ್ಯಕ್ಷರು ಮತ್ತೆ ಪತ್ರಕರ್ತರು. ಇವತ್ತು ನಮ್ಮ ಬೊಮ್ಮನಹಳ್ಳಿಯ ಯುವಕರ ಆಶಾಕಿರಣ ರಾಜಕಾರಣದಲ್ಲಿ ತುಂಬಾ ಹಿರಿಯ ರಾಜಕಾರಣಿ ಮತ್ತೆ ನಮ್ಮ ಮಂಗಂಪಾಳ್ಯ, ಹೊಸಪಾಳ್ಯ, ಬಂಡೆಪಾಳ್ಯ ಮತ್ತೆ ವಂಶಧರ ಈ ಭಾಗದಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಏನು ಹಿರಿಯ ಪ್ರಮುಖ ಮುಖಂಡರುಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಮತ್ತೆ ಕರ್ನಾಟಕ ಚಲನಚಿತ್ರದ ನಿರ್ಮಾಪಕರು ಮತ್ತೆ ನಮ್ಮ ಮಂಗಂಪಾಳ್ಯ ವಾರ್ಡ್ನ ಮಾಜಿ ಕೌನ್ಸಿಲರ್ ಆಗಿರ್ತಕ್ಕಂಥ ನಮ್ಮ ಹಸೀನಾಥ್ಗೆ ಮತ್ತೆ ನನ್ನ ಆರಾಧ್ಯ ದೈವ ಸೈಯದ್ ಸಲಾಮಣ್ಣನವರ ಹೃದಯ ಮಿಡಿತಾನೆ ಅಂತ ಹೇಳ್ಬೋದು. ನಮ್ಮ ಸೈಯದ್ ಅಜರ್ ಅವರ ಹುಟ್ಟಿದ ಹಬ್ಬ ಇದೆ ಇವತ್ತು. ಬೊಮ್ಮನಹಳ್ಳಿ ಕ್ಷೇತ್ರ ಮಾತ್ರ ಅಲ್ಲ, ಬೆಂಗಳೂರಿನ 28 ಕ್ಷೇತ್ರದಲ್ಲೂ ಸಮೇತ ಬೆಳಿಗ್ಗೆಯಿಂದನೂ ಎಲ್ಲಾ ಕ್ಷೇತ್ರದ ಎಲ್ಲಾ ವಾರ್ಡ್ಗಳಲ್ಲಿ ನಮ್ಮ ಸಲಾಮಣ್ಣವರ ಸ್ನೇಹಿತರಾಗಿರ್ಬೋದು ಅಥವಾ ಅವ್ರ ಸಂಬಂಧಿಕರಾಗಿರ್ಬೋದು ಮತ್ತೆ ನಮ್ಮ ಅಜರ್ ಅವರ ಸ್ನೇಹಿತರಾಗಿರ್ಬೋದು ಬೆಳಿಗ್ಗೆಯಿಂದನೂ ಎಲ್ಲಾ ಕಡೆನೂ ಕರೆದ್ಬಿಟ್ಟು ಅವ್ರ ಸ್ನೇಹಿತರು ಮತ್ತೆ ನಮ್ಮ ಮಂಗಂಪಾಳ್ಯದ ಏನು ಸಾರ್ವಜನಿಕರು ಮತ್ತೆ ನಮ್ಮ ಮತ ಬಂದವರು ಪ್ರತಿಯೊಬ್ಬರನ್ನು ಕರೆದ್ಬಿಟ್ಟು ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಆಮೇಲೆ ಇದೆಲ್ಲರ ಜೊತೆಲೆ ನಾವೆಲ್ಲರೂ ಮಂಗಂಪಾಳ್ಯದ ಎಲ್ಲಾ ಜನಗಳು ನಮ್ಮ ಚಿಕ್ಕ ಯಜಮಾನರಿಗೆ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದೀವಿ. ಏನೋ ಸಿಂಹಾಸನದ ಪಟ್ಟಾಭಿಷೇಕಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಮತ್ತೆ ಅವರ ಪಟ್ಟಾಭಿಷೇಕಕ್ಕೆ ನಾವೆಲ್ಲರೂ ಸಾಕ್ಷಿ ಆಗೋಣ ಅಂತ ಹೇಳ್ತಾ ಅವರಿಗೆ ಬೊಮ್ಮನಹಳ್ಳಿ ಮತ್ತೆ ಇಡೀ ಕನ್ನಡಿಗರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. 100 ಕಾಲ ಬದುಕಿ ಬಾಳಿ ನಮ್ಮ ಅಣ್ಣ ಅತ್ತಿಗೆ ಆಶೀರ್ವಾದದೊಂದಿಗೆ ನಮ್ಮೆಲ್ಲ ಕನ್ನಡಿಗರ ಆಶೀರ್ವಾದದೊಂದಿಗೆ 100 ಕಾಲ ಬದುಕಿ ಬಾಳಿ ಮುಂದಿನ ದಿನಗಳಲ್ಲಿ ಸಿಂಹಾಸನದಲ್ಲಿ ತಾವು ಪಟ್ಟಕ್ಕೆ ಏರಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯಾಧ್ಯಕ್ಷರು ಹಾಗೂ ಮಂಗಮ್ಮನಪಾಳ್ಯ ಭಾಗದ ಮಾಜಿ ಬಿಬಿಎಂಪಿ ಸದಸ್ಯರಾದಂತ ಶ್ರೀಮತಿ ಸೈಯದ್ ಹಸೀನಾ ತಾಜ್ ಸಲಾಂ ರವರ ಸುಪುತ್ರ ಅಜರ್ ಸೈಯದ್ ಸಲಾಂ ರವರ 33ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಇಡೀ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಭಾಗವಾಗಿ ಇಡೀ ಮಂಗಮ್ಮನಪಾಳ್ಯದಲ್ಲಿ ಮತ್ತು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹಲವಾರು ಕಡೆ ಬಡವರಿಗೆ, ದೀನ ದಲಿತರಿಗೆ, ಬಗ್ಗರಿಗೆ ಇವತ್ತು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಒಂದು ಕಾರ್ಯಕ್ರಮಗಳಲ್ಲಿ ಎಲ್ಲಾ ಕಡೆನೂ ಭಾಗವಹಿಸಿ ಇವತ್ತು ಸೈಯದ್ ಸಲಾಂ ಅಣ್ಣ ಅವರು ಏನು ರಾಜಕೀಯವಾಗಿ ಬುನಾದಿ ಹಾಕಿದ್ದಾರೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ, ಆ ಒಂದು ನಿಟ್ಟಿನಲ್ಲಿ ಅವರ ಸಾಮಾಜಿಕ ಕಾರ್ಯಕ್ರಮಗಳನ್ನು ಅವರ ಮಗ ಆದಂತಹ ಅಜರ್ ಸೈಯದ್ ಸಲಾಂ ರವರು ಮುನ್ನಡೆಸ್ಕೊಂಡು ಹೋಗಬೇಕು ಅಂತ ಎಲ್ಲರ ಏನು ಭಾವನೆ ಇದೆ, ಆ ಒಂದು ಭಾವನೆಗೆ ತಕ್ಕಂತೆ ಇವತ್ತು ಅಜರ್ ಅವರುನು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಂದು ಕಡೆನೂ ಯಾರಿಗೆ ಯಾವುದೇ ಒಂದು ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಆ ಒಂದು ಸಮಸ್ಯೆಗೆ ಸ್ಪಂದಿಸುತ್ತಾ ಎಲ್ಲರ ಜೊತೆಗೆ ಒಗ್ಗೂಡಿ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾ ಇರುವಂತ ಸೈಯದ್ ಅಜರ್ ಸಲಾಂ ರವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಾವು ಎಲ್ಲಾ ಕಡೆನೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮಗಳಲ್ಲಿ ಎಲ್ಲಾ ಕಡೆನೂ ನಮ್ಮ ಅಜರ್ ಅವರು ಮತ್ತೆ ನಮ್ಮ ಈ ಭಾಗದ ಜನಪ್ರಿಯ ನಾಯಕರಾದಂತಹ ಸೈಯದ್ ಸಲಾಂ ಅಣ್ಣ ಅವರು ಮತ್ತೆ ಅವರ ಹಿತೈಷಿಗಳು, ಅವರ ಸ್ನೇಹಿತರು ಮತ್ತೆ ಎಲ್ಲಾ ಪಕ್ಷದ ಮುಖಂಡರುಗಳು ಮತ್ತೆ ಮುಖ್ಯವಾಗಿ ಇವತ್ತು ನಮ್ಮ ಅಜರ್ಗೆ ಈ ಭಾಗದ ಜನಪ್ರಿಯ ನಾಯಕರು, 4 ಬಾರಿ ಶಾಸಕರಾಗಿರುವಂತಹ ಅಭಿವೃದ್ಧಿಯ ಹರಿಕಾರರು ಆದಂತಹ ಸನ್ಮಾನ್ಯ ಶ್ರೀ ಎಂ ಸತೀಶ್ ರೆಡ್ಡಿ ಅವರ ಆಶೀರ್ವಾದದೊಂದಿಗೆ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಎಲ್ಲಾ ಕಡೆನೂ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮತ್ತೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂತ ನಮ್ಮ ಸೈಯದ್ ಅಜರ್ ಸಲಾಂ ರವರಿಗೆ 33ನೇ ಹುಟ್ಟುಹಬ್ಬದ ಅಂಗವಾಗಿ ಅವರಿಗೆ ದೇವರು ಆರೋಗ್ಯ, ಆಯುಷ್ ಮತ್ತೆ ರಾಜಕೀಯ ಜೀವನದಲ್ಲಿ ಉತ್ತುಂಗಕ್ಕೆ ಏರಲಿ ಅಂತೇಳಿ ಎಲ್ಲರ ಪರವಾಗಿ ನಾನು ಅವರಿಗೆ ಶುಭ ಹಾರೈಸ್ತಾ ಇದ್ದೀನಿ.